ಈಗ ಅಧಿಕಾರಿಗಳು ಅದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಭಾಳ 1700 ಪೇಜು ಎಷ್ಟೋ ನಿಮ್ಮ ಮಾಧ್ಯಮದಲ್ಲಿ ನೋಡಿರೋದು, ನನಗೇನು ಗೊತ್ತಿಲ್ಲ ಅದೆಷ್ಟು ವಾಲ್ಯೂಮ್ಸ್ ಇದೆ ಅಂತಲೂ ಗೊತ್ತಿಲ್ಲ, ಎಷ್ಟು ಪೇಜು ರಿಪೋರ್ಟ್ ಇದೆ ಅಂತಲೂ ಗೊತ್ತಿಲ್ಲ. ಅಷ್ಟು ಪೇಜುಗಳನ್ನು ಅವರು ಕೂಡ ಓದಿ ವ್ಯಾಖ್ಯಾನ ಮಾಡಬೇಕಲ್ಲ, ಪರಾಮರ್ಶೆ ಮಾಡಬೇಕು ಮತ್ತು ಕ್ಯಾಬಿನೆಟ್ಗೆ ಅವರು ತಿಳಿಸಬೇಕು. ಹಾಗಾಗಿ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಐ ವೆಲ್ಕಮ್ ದ ಡಿಸಿಷನ್. ಅಲ್ಲ, ಎಚ್ ಕೆ ಪಾಟೀಲ್ ಅವರು ಹೇಳಿರುವಂತಹ ಎಲ್ಲ ಮಾತುಗಳನ್ನು ತಾವು ಒಪ್ಕೊಳ್ತೀರಾ ಹೇಗೆ ಅಂತ? ನನಗೆ ಈ ರೀತಿಯಲ್ಲಿ ಹೇಳಿದರೆ ನಾನು ಮಾನ್ಯ ಎಚ್ ಕೆ ಪಾಟೀಲ್ರವ್ರ ಮಾತುಗಳನ್ನು ನಾನು ಕೇಳಿಸ್ಕೊಂಡೂ ಇಲ್ಲ, ಆಲಿಸಿಲ್ಲ, ನಾನು ಹೆಂಗೆ ಒಪ್ಕೊಳ್ಳಿ? ಲೂಪ್ ಹೋಲ್ಸ್ ಆಗಿದ್ದಾವೆ ಅಂತ ಹೇಳಿದ್ದಾರೆ. ನೋಡೋಣ, ಪಾಪ ಅವರೇನು ಜಡ್ಜ್ ಅಲ್ವಲ್ಲ. he is not the part of the investigation committee. He is only a spokesperson of the cabinet. Yesterday he should do only spokesperson's job, not the judge's job. ನ್ಯಾಯಾಧೀಶರ ಕೆಲಸ ಅವ್ರು ಯಾಕೆ ಮಾಡಬೇಕು? ಈಗ ಅಧಿಕಾರಿಗಳು ಅದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಭಾಳ 1700 ಪೇಜು ಎಷ್ಟೋ ನಿಮ್ಮ ಮಾಧ್ಯಮದಲ್ಲಿ ನೋಡಿರೋದು, ನನಗೇನು ಗೊತ್ತಿಲ್ಲ ಅದೆಷ್ಟು ವಾಲ್ಯೂಮ್ಸ್ ಇದೆ ಅಂತಲೂ ಗೊತ್ತಿಲ್ಲ, ಎಷ್ಟು ಪೇಜು ರಿಪೋರ್ಟ್ ಇದೆ ಅಂತಲೂ ಗೊತ್ತಿಲ್ಲ. ಅಷ್ಟು ಪೇಜುಗಳನ್ನು ಅವರು ಕೂಡ ಓದಿ ವ್ಯಾಖ್ಯಾನ ಮಾಡಬೇಕಲ್ಲ, ಪರಾಮರ್ಶೆ ಮಾಡಬೇಕು ಮತ್ತು ಕ್ಯಾಬಿನೆಟ್ಗೆ ಅವರು ತಿಳಿಸಬೇಕು. ಹಾಗಾಗಿ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಐ ವೆಲ್ಕಮ್ ದ ಡಿಸಿಷನ್. ಅಲ್ಲ, ಎಚ್ ಕೆ ಪಾಟೀಲ್ ಅವರು ಹೇಳಿರುವಂತಹ ಎಲ್ಲ ಮಾತುಗಳನ್ನು ತಾವು ಒಪ್ಕೊಳ್ತೀರಾ ಹೇಗೆ ಅಂತ? ನನಗೆ ಈ ರೀತಿಯಲ್ಲಿ ಹೇಳಿದರೆ ನಾನು ಮಾನ್ಯ ಎಚ್ ಕೆ ಪಾಟೀಲ್ರವ್ರ ಮಾತುಗಳನ್ನು ನಾನು ಕೇಳಿಸ್ಕೊಂಡೂ ಇಲ್ಲ, ಆಲಿಸಿಲ್ಲ, ನಾನು ಹೆಂಗೆ ಒಪ್ಕೊಳ್ಳಿ? ಲೂಪ್ ಹೋಲ್ಸ್ ಆಗಿದ್ದಾವೆ ಅಂತ ಹೇಳಿದ್ದಾರೆ. ನೋಡೋಣ, ಪಾಪ ಅವರೇನು ಜಡ್ಜ್ ಅಲ್ವಲ್ಲ. he is not the part of the investigation committee. He is only a spokesperson of the cabinet. Yesterday he should do only spokesperson's job, not the judge's job. ನ್ಯಾಯಾಧೀಶರ ಕೆಲಸ ಅವ್ರು ಯಾಕೆ ಮಾಡಬೇಕು?